ಮೀನ ರಾಶಿಯವರೇ, ಈ ಬಾರಿಯ ಆಕಾಶದ ಮೌನದಲ್ಲಿ ಒಂದು ಗೂಢ ಬದಲಾವಣೆ ಮೂಡಿಬಂದಿದೆ. ಬಾಹ್ಯ ಲೋಕದಲ್ಲಿ ಯಾವುದೂ ಬದಲಾಗದಂತೆ ಕಾಣುತ್ತಿದ್ರೂ ಒಳಗಿನ ಕಂಪನಗಳು ಎಲ್ಲದರ ಹಾದಿಯನ್ನು ತಿರುಗಿಸುತ್ತಿವೆ. ನಿಮ್ಮ ಬದುಕಿನ ದೀಪವು ಮತ್ತೆ ಒಂದೊಮ್ಮೆ ಉರಿಯಲು ತಯಾರಾಗಿದೆ, ಆದರೆ ಈ ಬಾರಿ ಅದು ಸಾಮಾನ್ಯ ಬೆಳಕು ಅಲ್ಲ. ಅದೆಂಥ ಪ್ರಕಾಶವೋ ಅದು ನಿಮ್ಮ ಕರ್ಮವನ್ನೇ ಕರಗಿ ಬಿಡುಗಡೆ ಮಾಡುವ ಶಕ್ತಿ ಹೊಂದಿದೆ. ನೀವು ಗಮನಿಸಿದ್ದೀರಾ, ಈ ಮಧ್ಯೆ ಮನಸ್ಸು ಕಳವಳದಿಂದ ತುಂಬಿಕೊಂಡಿದೆ. ಯಾರಿಗೂ ಹೇಳದೆ ನೋವನ್ನೊಳಗೊಳಿಸಿಕೊಂಡು ಹೋದ ದಿನಗಳು. ಅವು ವ್ಯರ್ಥವಾಗಿಲ್ಲ ಮೀನ ರಾಶಿಯವರೇ. ಅವು ನಿಮ್ಮ ಆತ್ಮದ ತಳದಲ್ಲಿದ್ದ ನಿದ್ರಿತ ಶಕ್ತಿಯನ್ನು ಎಬ್ಬಿಸಲು ಬ್ರಹ್ಮಾಂಡದ ವ್ಯವಸ್ಥೆಯ ಭಾಗವಾಗಿದ್ದವು. ಗುರು ನಿಮ್ಮ ರಾಶಿಯತ್ತ ಕಣ್ಮರೆಯನ್ನು ವಿಸ್ತರಿಸುತ್ತಿದ್ದಾನೆ. ಗುರುನ ದೃಷ್ಟಿ ಹತ್ತಿದಾಗ ಸಿಕ್ಕಿಹಾಕಿಕೊಂಡ ಭಾಗ್ಯ ಬೀಗಗಳು ತೆರೆಯತೊಡಗುತ್ತವೆ. ಶನಿ ನಿಮಗೆ ಬಹಳ ಕಾಲದಿಂದ ಪರೀಕ್ಷೆ ನೀಡುತ್ತಿದ್ದಾನೆ. ಕೆಲವೇಳೆ ನಿಮ್ಮ ಕಡೆಯವರು ಅತೀವ ದೂರವಾಗಿದ್ದಾರೆ, ಕೆಲವೇಳೆ ಸ್ನೇಹಿತರೆಂದಿದ್ದವರು ಎದೆಗಿಟ್ಟು ಹೋದರು. ಈ ತೀವ್ರ ಅನುಭವಗಳ ಹಿಂದಿನ ಕಾರಣ ನಿಮ್ಮ ಆತ್ಮದ ಹಳೆಯ ತಂತುಗಳು ಕತ್ತರಿಸುತ್ತಿರುವುದೇ. ಶನಿ ಕಷ್ಟ ಕೊಡುವುದಿಲ್ಲ, ಬದಲಾಗಿ ನಿನ್ನ ಆತ್ಮವನ್ನು ಶುದ್ಧಗೊಳಿಸುತ್ತಾನೆ. 2026ರಲ್ಲಿ ಈ ಶನಿಯ ದೃಷ್ಟಿ ನಿಧಾನವಾಗಿ ನಿಮಗೆ ಸಹಕಾರಿಯಾಗಲಿದೆ. ತನ್ನ ಕಠಿಣ ಮುಖದ ಹಿಂದೆ ಅದು ನೀಡುತ್ತಿರುವ ವರದಾನ ನಿಮ್ಮ ಜೀವನದ ನಿರ್ಣಾಯಕ ಕ್ಷಣವಾಗಲಿದೆ. ಮೊದಲ 7 ದಿನಗಳಲ್ಲಿ ಒಂದು ವಿಚಿತ್ರ ಶಾಂತಿ ಕಾಣಿಸಬಹುದು. ಅದೇ ಕ್ಷಣದಲ್ಲಿ ಗುರುನ ಆಶೀರ್ವಾದ ಮನದೊಳಗೆ ಬೀಳುತ್ತದೆ. ಒಂದಿಷ್ಟು ಸಮಯದೊಳಗೆ ನೀವು ಕಾಣಬಹುದು, ಹಳೆಯ ತೊಡಕುಗಳು ನಿಧಾನವಾಗಿ ಕರಗುತ್ತಿವೆ. ಕೆಲಸದ ಸ್ಥಳದಲ್ಲಿ ನಿಮಗೆ ತಡೆ ಹಿಡಿಯುತ್ತಿದ್ದ ಪ್ರಭಾವಿಗಳು ಈಗ ಸಹಕಾರದ ಸೊಗಡು ತೋರಿಸುತ್ತಾರೆ. ಯಾವ ಕೆಲಸವನ್ನು ಆರಂಭಿಸಿದರೂ ಅದು ತಕ್ಷಣ ಫಲ ನೀಡದಿದ್ದರೂ ಅದರ ಬೀಜ ನೆಲೆಯಲ್ಲಿ ಮೊಳಕೆಯೊಡೆಯುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತದೆ. ಆದರೆ ಎಚ್ಚರಿಕೆ ಬೇಕು ಮೀನ ರಾಶಿಯವರೇ. ರಾಹು ಮುಂದಿನ ಹಂತದಲ್ಲಿ ನಿಮ್ಮ ಚಿಂತನೆಗೆ ಮಂಜು ಬೀರುವುದು. ಕೆಲವರು ಸುಳ್ಳು ಮೆಚ್ಚುಗೆಗಳ ಮೂಲಕ ನಿಮ್ಮಿಂದ ಪ್ರಯೋಜನ ಪಡೆಯಬೇಕೆಂದು ಯತ್ನಿಸಲಿದ್ದಾರೆ. ನೀವು ಆಗ ಅಗಾಧ ಮನಸ್ಸಿನವರು, ಆದರೆ ಈ ಬಾರಿ ನಿಮ್ಮ ಮನಸ್ಸು ಕೇಳುವ ಬದಲು ತಳಹದಿಗಿಳಿಯಬೇಕು. ನಿಜವಾದ ಹಾಗೂ ನಕಲಿ ಪ್ರೀತಿಯ ನಡುವಿನ ಅಂತರವನ್ನು ಗುರುತಿಸಬೇಕು. ಪ್ರೇಮ ಜೀವನದಲ್ಲಿ ಹೊಸ ಬೆಳಕು ಬೀಳಲಿದೆ. ಹಳೆಯ ಸಂಬಂಧದ ನೋವು ಇನ್ನೂ ನಿದ್ರೆಯೊಳಗೆ ಕಾಡುತ್ತಿದ್ದರೆ ಈಗ ಅದು ಭಸ್ಮವಾಗಲಿದೆ. ಕರ್ಮದ ಮುಚ್ಚಿದ ಬಾಗಿಲು ತೆರೆದುಕೊಂಡು ಹೊಸ ವ್ಯಕ್ತಿಯೊಬ್ಬ ನಿಮ್ಮ ಬದುಕಿಗೆ ಕಾಲಿಡುವ ಸಾಧ್ಯತೆಯಿದೆ. ಆ ವ್ಯಕ್ತಿಯ ಮುಖ ನಿಮಗೆ ಈಗಲೇ ಪರಿಚಿತವಾಗಿರಬಹುದು, ಆದರೆ ಅವರ ಆತ್ಮದ ಶಕ್ತಿ ನಿಮಗೆ ಇತ್ತೀಚೆಗೆ ಮಾತ್ರ ಅರಿವಾಗುತ್ತದೆ. ಅದು ಕೇವಲ ಭಾವನೆ ಅಲ್ಲ, ಆತ್ಮದ ಕೈಚಳಕವಾಗಿರುತ್ತದೆ. ಮನೆಯೊಳಗಿನ ವಾತಾವರಣವೂ ಬದಲಾಗುತ್ತದೆ. ಯಾವಾಗಲೂ ಚಿಂತೆ ಮತ್ತು ತಕರಾರಿನಿಂದ ಭಾರವಾಗಿದ್ದ ವಾತಾವರಣ ಹಗುರವಾಗುವ ಸೂಚನೆಗಳು ಗೋಚರಿಸುತ್ತಿವೆ. ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆಯಾಗುತ್ತದೆ. ಕುಟುಂಬದಲ್ಲಿ ಯಾರಾದರೂ ದೂರವಾಗಿದ್ದರೆ 2026ರ ಮಧ್ಯ ಭಾಗದೊಳಗೆ ಅವರಿಂದ ಕ್ಷಮಾಪಣೆ ಅಥವಾ ಪುನಃ ಸಂಪರ್ಕದ ಪ್ರಯತ್ನ ಆಶ್ಚರ್ಯಕಾರಿಯಾಗಿ ಸಂಭವಿಸುತ್ತದೆ. ಆದಾಯದ ದೃಷ್ಟಿಯಿಂದ ಈ ವರ್ಷದಲ್ಲಿ ಹೊಸ ಬಾಗಿಲುಗಳು ತೆರೆಯಲ್ಪಡುತ್ತವೆ. ನೀವು ಎಷ್ಟೇ ಶ್ರಮಪಟ್ಟರೂ ಫಲ ವಿಳಂಬವಾಗಿದ್ದ ಹಿಂದಿನ ವರ್ಷ ಬೇರೆಯಿತು. ಈಗ ಬ್ರಹ್ಮಾಂಡದ ಕಾಲವಲಯ ನಿಮಗಾಗಿ ಸರಿಯುತ್ತಿದೆ. ವ್ಯಾಪಾರದಲ್ಲಿರುವವರು ಅಸಾಧ್ಯವೆನ್ನಿಸಿದ ಒಪ್ಪಂದವನ್ನು ಅಲ್ಪ ಸಮಯದಲ್ಲಿ ಮುಕ್ತಾಯಗೊಳಿಸುತ್ತಾರೆ. ಕೆಲಸ ಹುಡುಕುತ್ತಿರುವವರು ಏಕಾಏಕಿ ಹೊಸ ಅವಕಾಶವನ್ನು ಪಡೆಯುತ್ತಾರೆ. ಒಂದು ಸಂದರ್ಶನ ಅಥವಾ ಆನ್ಲೈನ್ ಪ್ರಸ್ತಾವನೆಗಳು ನಿಮ್ಮ ಭಾಗ್ಯವನ್ನೇ ತಿರುಗಿಸಬಹುದು. ಅಲ್ಲಿ ತೋರಿಸಬೇಕಾದುದು ನಿಮ್ಮ ಶಾಂತಿ, ಆತ್ಮವಿಶ್ವಾಸ. ಓರೆ ಮಾತಿಲ್ಲದೆ ದೃಷ್ಟಿಯಲ್ಲೇ ವಿಶ್ವಾಸವಿರಲಿ, ಅಷ್ಟೇ ಸಾಕು. ಆದರೆ ಕೆಲವು ಕ್ಷಣಗಳು ಇನ್ನು ಮುಂದೆ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಲಿವೆ. ಕೆಲವೇಳೆ ಹಣದ ವ್ಯವಹಾರ ಅಥವಾ ಸ್ನೇಹಿತನ ಸಹಾಯ ವಿಳಂಬವಾಗಬಹುದು. ಚಿಂತಿಸಬೇಡಿ, ಅದು ದೇವರ ವಿಳಂಬವಲ್ಲ, ಅದು ಸಮಯದ ನಿಖರ ಅಳತೆಯಂತೆ ನಡೆಯುವ ಪರೀಕ್ಷೆ. ನೀವು ಅದರೊಳಗೆ ಧೈರ್ಯದಿಂದ ನಿಂತರೆ ಅದರ ನಂತರ ಬರುತ್ತಿರುವ ಸುದಿನ ಬಹಳ ದೊಡ್ಡದು. ಈ 10 ದಿನಗಳು ನಿಮ್ಮ ಮನಸ್ಸು ಮತ್ತು ಹಣದ ನಂಬಿಕೆಯನ್ನು ಪರಸ್ಪರ ಕಟ್ಟಿಡುವಂತಿವೆ. ಚೇತನದ ಸ್ವರ ತೆಗೆದುಕೊಂಡು ನಡೆಯಿರಿ. ಪೋಷಕರ ದೇವರನ್ನು ಮನಸ್ಸಿನಲ್ಲಿ ನೆನೆಸಿ, ಬೆಳಗಿನ ಹೊತ್ತಿನಲ್ಲಿ ನೀರಿನಲ್ಲಿ ನಿಂತು ಸೂರ್ಯನನ್ನು ಪ್ರಾರ್ಥಿಸಿ. ಆ ಬೆಳೆಯುವ ಬೆಳಕೆ ಆರ್ಥಿಕ ತೊಡಕುಗಳನ್ನು ಕರಗಿಸುತ್ತದೆ. ದೈಹಿಕವಾಗಿ ಕೆಲವು ಸಣ್ಣ ತೊಂದರೆಗಳು ಉಂಟಾಗಬಹುದು. ನಿದ್ರಾಹೀನತೆ, ಮನಸ್ಸಿನ ಒತ್ತಡ ಅಥವಾ ಉಸಿರಾಟದ ಅಲೆಮಾಳಿಕೆ. ಅದು ಶರೀರಕ್ಕಿಂತ ಹೆಚ್ಚು ಚಿಂತೆಯ ಫಲ. ಪ್ರಕೃತಿಯ ಹತ್ತಿರ ಹೋಗಿ ಹಸಿರು ಖ್ಯಾತಿಯಲ್ಲಿ ನಡೆಯಿರಿ. ನೀರು ನೋಡುವ ಸ್ಥಳ ನಿಮ್ಮ ಆತ್ಮವನ್ನು ಸಮತೋಲನಗೊಳಿಸುತ್ತದೆ. ಮತ್ಸ್ಯ ರಾಶಿಯವರು ನೀರಿನ ಶಕ್ತಿಯವರಾದ್ದರಿಂದ ನೀರು ಅವರ ಶಾಂತಿಯ ಮೂಲ. ನೀರಿನಲ್ಲಿ ಕಾಲಿಟ್ಟು ನಡೆಯುವ ಕ್ಷಣವೇ ದೇವಿಯೋಪಚಾರ. ಆಧ್ಯಾತ್ಮಿಕವಾಗಿ ಈ ಸಮಯ ತುಂಬಾ ವಿಶಿಷ್ಟ. ನೀವು ಹಿಂದಿನಿಂದಲೂ ಕನಸುಗಳಲ್ಲಿ ಒಂದೇ ರೀತಿಯ ದೃಶ್ಯಗಳನ್ನು ನೋಡುತ್ತಿದ್ದರೆ ಅದೇ ದೃಶ್ಯ ಈಗ ಹೊಸ ಅರ್ಥ ನೀಡುವುದು. ನೀವು ಸಾಹಸಿವಂತೆ ಆಗಲು ಶಕ್ತಿ ಪಡೆದಿದ್ದೀರಿ. ಬ್ರಹ್ಮಾಂಡ ಈಗ ನಿಮಗೆ ದಿಗ್ದರ್ಶನ ನೀಡುತ್ತಿದೆ. ಪ್ರತಿ ರಾತ್ರಿ ನಿದ್ರೆಗೆ ಮುನ್ನ ಹೃದಯದಲ್ಲಿ ಒಂದು ವಾಕ್ಯ ನೆನೆಸಿ,
ನನ್ನ ಕರ್ಮ ಸ್ವಚ್ಛವಾಗುತ್ತಿದೆ, ನನ್ನ ಹಾದಿ ಬೆಳಗುತ್ತಿದೆ. ಈ ವಾಕ್ಯ ಶುಭ ಶಕ್ತಿಗಳನ್ನು ಆಹ್ವಾನಿಸುತ್ತದೆ. ಎರಡನೇ ಹಂತದಲ್ಲಿ ಮುಂದಿನ 15 ದಿನಗಳಲ್ಲಿ ಬಾಹ್ಯ ಲೋಕದಲ್ಲೇ ಪುಟಿದೇಳುವ ಘಟನೆಗಳು ಕಾಣಬಹುದು. ಒಂದು ನಿರ್ಧಾರ ಅಕಸ್ಮಾತ್ ಆಗಿ ನಿಮ್ಮ ಮುಂದೆ ತಂದು ಬಿಡಬಹುದು. ಅದು ವೃತ್ತಿ ಬದಲಾವಣೆ ಅಥವಾ ಹೊಸ ಸ್ಥಳಕ್ಕೆ ಹಾದಿ ಅಥವಾ ವಿದೇಶ ಸಂಪರ್ಕವೂ ಆಗಬಹುದು. ಈ ಅವಕಾಶದ ತೀವ್ರತೆಯಲ್ಲಿ ಚಿಕ್ಕ ಭಯವೂ ಇರಬಹುದು, ಆದರೆ ಅದೇ ನಿಮಗೆ ಬೆಳಕಿನ ದಾರಿಯ ಮೊದಲ ಬಾಗಿಲು. ಎಲ್ಲವೂ ಹೊಸದಾಗಿ ಕಾಣುತ್ತಿದ್ರೂ ಅದರಲ್ಲಿ ನೀವು ಹಿಂದಿನಿಂದ ಬೆಳೆದಿದ್ದ ಕನಸಿನ ನೀಡಿದ ಪಾದಗಳ ಗುರುತುಗಳಿವೆ. ಯಾರಿಗಾದರೂ ವಿಶ್ವಾಸ ನೀಡಿ ಕೆಲಸ ಮಾಡಬೇಕಾದ ಸಂದರ್ಭ ಬಂದರೆ ನೀವು ಅತಿಯಾದ ಶ್ರದ್ಧೆಯಿಂದ ಕೆಲಸ ಮಾಡಿ, ಆದರೆ ಹೃದಯದೊಳಗೆ ಸ್ವಲ್ಪ ದೂರವನ್ನು ಕಾಯ್ದುಕೊಳ್ಳಿ. ರಾಹು ಕೇತು ಚಲನೆ ಮಿಥ್ಯಾ ಪ್ರಭಾವವನ್ನು ತರುವ ಸಾಧ್ಯತೆಯಿದೆ. ನಿಮಗೆ ಮೆಚ್ಚುಗೆ ಹೇಳಿದವರು ಎಲ್ಲರೂ ಉತ್ತಮ ಉದ್ದೇಶ ಹೊಂದಿರಲಾರರು. ನಿಜವಾದವರು ಈಗಷ್ಟೇ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಎದುರಾಗುವರು. ಅವರ ಶಾಂತಬದ್ಧತೆ ನಿಮಗೆ ಹತ್ತಿರವಾಗುತ್ತದೆ. ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ಮೀನ ರಾಶಿಯವರಿಗೆ ಈಗ ಮನಸ್ಸು ಕೇಂದ್ರಿತವಾಗುತ್ತಿದೆ. ಹಿಂದಿನ ವರ್ಷಗಳು ಉತ್ಸಾಹವಿದ್ದರೂ ಆಯಾಸದಂತಹ ದೇಹ ಭಾವಿಸಿದರೆ ಈ ಸಮಯ ಹೊಸ ಶಕ್ತಿಯ ಉರುಳುವ ಹಂತ. ಒಂದು ವಿಷಯದಲ್ಲಿ ತುಂಬಾ ಆತ್ಮವಿಶ್ವಾಸ ಕೊಡುವ ಯಶಸ್ಸು ದೊರೆಯುತ್ತದೆ. ಅದು ಮುಂದಿನ ಹಾದಿಯ ಮೂಲವಾಗುತ್ತದೆ. ಮೀನ ರಾಶಿಯವರು ಕಲಾತ್ಮಕರು. ಸಂಗೀತ, ಚಿತ್ರಕಲಾ, ಬರಹ ಅಥವಾ ಭಾವನಾತ್ಮಕ ಅಭಿವ್ಯಕ್ತಿ ಈ ಎಲ್ಲ ಕ್ಷೇತ್ರಗಳಲ್ಲಿ ನಿಜವಾದ ಪ್ರೇರಣೆ ಪಡೆಯುವ ಸಮಯ ಬಂದಿದೆ. ರಾತ್ರಿ ಮೌನದಲ್ಲಿ ಕೇಳಿಬರುವ ನಾದವನ್ನು ಈಗ ನಿಮ್ಮ ಮನಸ್ಸು ಅರ್ಥ ಮಾಡಿಕೊಳ್ಳಲಿದೆ. ಅದು ನೀವು ಹುಡುಕುತ್ತಿದ್ದ ದೈವದ ಸ್ಪಂದನೆ. ಹಣದ ಬಗೆಗೆ ಮಾತನಾಡುವಾಗ ಒಂದು ರಹಸ್ಯ ಎಚ್ಚರಿಕೆ ಇದೆ. ಕೆಲವು ವ್ಯವಹಾರಗಳಲ್ಲಿ ಕಾನೂನಾತ್ಮಕ ದಾಖಲೆಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ಯಾವ ಹೊಸ ಹೂಡಿಕೆಯಲ್ಲೂ ಕೇವಲ ಶಬ್ದದ ಮೇಲೆ ನಂಬಿಕೆ ಇಡಬೇಡಿ. ಹಳೆಯ ಸಾಲಿತನ ಅಥವಾ ಬಾಕಿ ಪಾವತಿಯನ್ನು ಈ ವರ್ಷ ಮಧ್ಯದಲ್ಲಿ ಮುಗಿಸಲು ಸಾಧ್ಯವಿದೆ. ಸ್ನೇಹಿತನ ಸಹಾಯವೂ ಇಲ್ಲವಾದರೂ ಅನಿರೀಕ್ಷಿತ ರೀತಿಯಲ್ಲಿ ಹಣದ ಬಾಗಿಲು ತೆರೆಯುತ್ತದೆ. ಯಾವುದಾದರೂ ಹಳೆಯ ಕೆಲಸಕ್ಕೆ ಬಾಕಿಯಾಗಿದ್ದ ಮೊತ್ತ ಅಥವಾ ದೀರ್ಘಕಾಲ ಕಾಯುತ್ತಿದ್ದ ಪಾವತಿ ಇದೇ ಸಮಯದಲ್ಲಿ ತಲುಪಬಹುದು. ಆಶ್ಚರ್ಯಕೃತ್ಯವಾಗಿ ಮನೆಯೊಳಗೆ ಒಂದು ಹೊಸ ಸದಸ್ಯನ ಆಗಮನ ಅಥವಾ ಶುಭ ಸುದ್ದಿಯ ಸಂಭವವೂ ಇದೆ. ಅದು ಕೇವಲ ಕುಟುಂಬದ ಸಂತೋಷವಲ್ಲ, ಅದು ನಿಮಗೆ ಆಧ್ಯಾತ್ಮಿಕ ಸ್ಪಂದನೆಯ ಆಯಾಮವನ್ನು ಬದಲಿಸುವ ಅನುಭವವಾಗುತ್ತದೆ. ಕಾಲ ತನ್ನ ಪೂರ್ಣ ಚಕ್ರವನ್ನು ತಿರುಗಿ ಒದಗಿಸುತ್ತಿದೆ. ನೀವು ಇದುವರೆಗೆ ಅನುಭವಿಸಿದ ಎಲ್ಲ ನೋವು, ಅದರ ಹಿಂದೆ ಇದ್ದ ಬ್ರಹ್ಮಸೂತ್ರ ಈಗ ನಿಮಗೆ ಗೋಚರವಾಗಲು ಶುರುವಾಗಿದೆ. ಮೀನ ರಾಶಿಯವರೇ, ನೀವು ಕಳೆದ ವರ್ಷಗಳ ದಟ್ಟ ನಿಶ್ಶಬ್ದದೊಳಗೆ ಹಾದು ಬಂದದ್ದೇ ಒಂದು ಪವಿತ್ರ ವಿಧಿಯ ಭಾಗವಾಗಿತ್ತು. ಈಗ ಕಾಲವು ತನ್ನ ತಂತಿಯನ್ನು ಬದಲಿಸುತ್ತಿದೆ. ನಿಮಗೆ ಕಾಣದಂತಿದ್ದ ದ್ವಾರ ತೆರೆದುಕೊಳ್ಳುತ್ತಿದೆ. ಆದರೆ ಈ ದ್ವಾರದಲ್ಲಿ ಕಾಲಿಡಲು ಮನದೊಳಗಿನ ಭಯವನ್ನು ಬಿಡಬೇಕು. ನೀವು ನಿಮ್ಮ ಸ್ವಂತ ನೆರಳನ್ನೇ ಎದುರಿಸಲು ಸಿದ್ಧರಾಗುತ್ತಿರುವ ಹಂತದಲ್ಲಿದ್ದೀರಿ. ಈ ಕ್ಷಣದಿಂದ ಮುಂದೆ ಹಿಂದಿನ ಎಲ್ಲಾ ಕಷ್ಟಗಳು ನಿಮಗೆ ಅರ್ಥವಾಗಲಿವೆ. ಗುರು ಈಗ ನಿಮ್ಮ ಜೀವನದ ದಕ್ಷಿಣ ದಿಕ್ಕಿನಲ್ಲಿ ಪ್ರಕಾಶ ಬೀರುತ್ತಿದ್ದಾನೆ. ಈ ದಿಕ್ಕು ಕರ್ಮದ ಫಲವನ್ನು ದೃಢಪಡಿಸುವ ಸ್ಥಳ. ಸಣ್ಣ ಕಷ್ಟಗಳ ಹಿಂದೆ ಸಿಕ್ಕಿಹಾಕಿಕೊಂಡಿದ್ದ ನಿಮ್ಮ ಆಸೆಗಳ ಬಿತ್ತನೆಗಳು ಈಗ ಬೆಳೆಯಲು ಶುರುವಾಗಿವೆ. ಕೆಲಸ ಮಾಡುವ ರೀತಿಯಲ್ಲಿಯೇ ಬದಲಾವಣೆ ಕಾಣುತ್ತವೆ. ನೀವು ಹಿಂದಿನಂತೆ ಪ್ರಯತ್ನಿಸಿಕೊಳ್ಳುವುದಿಲ್ಲ, ಈಗ ವಿಶ್ವಾಸದ ಬೆಳಕಿನಲ್ಲಿ ನಡೆಯುವಿರಿ. ಈ ಬೆಳಕಿನ ಹಿಂದೆ ಒಬ್ಬ ದೈವ ಮನ ಮಾತ್ರವಲ್ಲ, ಅದು ನಿಮ್ಮ ಸ್ವಂತ ಆತ್ಮವಿಶ್ವಾಸವೂ ಆಗಿದೆ. ಮುಂದಿನ 7 ದಿನಗಳಲ್ಲಿ ಅತೀವ ವಿಚಿತ್ರ ಘಟನೆ ಸಂಭವಿಸಬಹುದು. ಎದುರುಮನೆ ಅಜ್ಞಾನಿಯೊಬ್ಬ ಮಾತನಾಡಿದ ಒಂದು ಮಾತು ಅಥವಾ ರಸ್ತೆಯಲ್ಲಿ ಕಂಡೊಬ್ಬ ಅಜ್ಞಾತ ಮುಖ, ಆ ಕ್ಷಣದಲ್ಲಿ ನಿಮ್ಮ ಹೃದಯದಲ್ಲಿ ವಿಚಿತ್ರ ಶಕ್ತಿ ಕಂಪಿಸುತ್ತದೆ. ಇದು ದೈವದ ಸೂಚನೆ. ಇದೇ ಕ್ಷಣದಿಂದ ನಿಮ್ಮ ದೈನಂದಿನ ಬದುಕಿನ ಅಲ್ಪ ಘಟನೆಯಲ್ಲಿಯೂ ಅರ್ಥವಿದೆ. ಇದು ದೈವದ ಭಾಷೆ, ಗುರುನ ಸಂಕೇತ. ಅದನ್ನು ಲಘುವಾಗಿ ಕಾಣಬೇಡಿ. ದ್ವಿತೀಯ ಹಂತದಲ್ಲಿ ಹಣಕಾಸು ಹಾಗೂ ಉದ್ಯೋಗ ಎರಡು ಕ್ಷೇತ್ರದಲ್ಲಿ ನಿರ್ಣಾಯಕ ಬದಲಾವಣೆ. ಯಾವುದೇ ಹೊಸ ಯೋಜನೆ ಆರಂಭವಾಗಬಹುದು ಅಥವಾ ಹೊಸ ಸ್ಥಾನಮಾನ ದೊರೆಯಬಹುದು. ಈ ಅವಕಾಶ ಕೊನೆಗೂ ನಿಮ್ಮ ಶ್ರಮಕ್ಕೆ ನ್ಯಾಯ ಕೊಡುತ್ತದೆ. ನೀವು ಮೊದಲಿಗೆ ಭಯಪಡುವಿರಿ, ನಾನು ಈ ಮಟ್ಟಕ್ಕೆ ತಕ್ಕವನುನಾ ಎಂದು ನಿಮ್ಮೊಳಗೆ ಕೇಳಬಹುದು. ಆದರೆ ಅದು ಬ್ರಹ್ಮಾಂಡದ ಪರೀಕ್ಷೆ. ನೀವು ಹೌದು, ನಾನು ತಕ್ಕವನು ಎಂದು ಹೇಳಿದ ಕ್ಷಣ ಪಥ ತೆರೆಯುತ್ತದೆ. ಕೆಲವರು ನಿಮ್ಮ ಯಶಸ್ಸನ್ನು ಸಹಿಸಲಾರರು. ಅವರ ನೋಟ ನಿಮಗೆ ನೋವು ಕೊಡಬಹುದು. ಆದರೆ ಅದೇ ಶನಿ ನಿಮಗೆ ನೀಡುವ ಪಾಠ ಮೌಲ್ಯವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಲಾರರು. ಪ್ರಯತ್ನ ಮಾಡಬೇಡಿ ಎಲ್ಲರನ್ನೂ ತೃಪ್ತಿಪಡಿಸಲು. ನೀನು ನಿನ್ನ ಧರ್ಮವನ್ನು ನಿಷ್ಠೆಯಿಂದ ನಿರ್ವಹಿಸು. ಉಳಿದದ್ದೆಲ್ಲ ಕಾಲದ ಕೆಲಸ. ವ್ಯಾಪಾರದಲ್ಲಿರುವ ಮೀನ ರಾಶಿಯವರು ಗಮನಿಸಬೇಕು. ಮಧ್ಯ ಮಾರ್ಚ್ನಂತ ಕಾಲಾವಧಿ ಕಾಲ ಸೂಚನೆ ಮಾತ್ರ, ಸ್ಪಷ್ಟ ದಿನವಲ್ಲ. ಹೊಸ ಗ್ರಾಹಕರನ್ನು ತರುತ್ತದೆ. ಆದರೆ ಎಲ್ಲ ಒಪ್ಪಂದಕ್ಕೂ ಮೊದಲು ಸ್ಪಷ್ಟತೆ ಇರಲಿ. ಹಳೆಯ ಸ್ನೇಹಿತನ ಸಹಭಾಗಿತ್ವ ಹೊಸದಾಗಿ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಈ ಸೇರಿಕೆಯಿಂದ ಬಂದು ಬೀಳುವ ಹಣದ ವ್ಯವಹಾರ ದೀರ್ಘಕಾಲದಲ್ಲಿಯೂ ಫಲಪ್ರದವಾಗುತ್ತದೆ.
ಆದ್ರೆ ಇದೇ ದಿನಗಳಲ್ಲಿ ರಾಹು ನಿಮ್ಮ ವಾಕ್ಶಕ್ತಿ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ನಿಮ್ಮ ಮಾತು ತಪ್ಪಾಗಿ ಅರ್ಥವಾಗಬಹುದು. ಶಾಂತವಾಗಿರಿ. ಅರ್ಥ ಮಾಡಿಕೊಳ್ಳುವವರ ಮುಂದೆ ನಿಮಗೆ ಸಾಬೀತು ಕೊಡಬೇಕಾಗುವುದಿಲ್ಲ. ಮೂಕರ ಶಾಂತಿಯು ಕೆಲವೊಮ್ಮೆ ಅತ್ಯಂತ ಬಲವಾದ ಉತ್ತರವಾಗುತ್ತದೆ. ಸೇವೆ ಹಾದಿಯಲ್ಲಿ ಕೆಲಸ ಮಾಡುವವರು ಅಧಿಕಾರಿಗಳಿಂದ ಅನಿರೀಕ್ಷಿತ ಮೆಚ್ಚುಗೆ ಪಡೆಯಬಹುದು. ಆದರೆ ಇದೇ ಸಮಯದಲ್ಲಿ ಕೆಲವು ಸಣ್ಣ ಅಕ್ರಮಗಳು ಬೆಳಕಿಗೆ ಬರಬಹುದು. ನಿನ್ನವರ ತಪ್ಪುಗಳ ಹೊಣೆ ನಿನ್ನ ಮೇಲೆ ಬರುವ ಸಾಧ್ಯತೆ ಇದೆ. ಭಯಪಡಬೇಡಿರಿ. ಸತ್ಯದ ಬದಿಯಲ್ಲಿ ನಿಂತರೆ ಶನಿ ಸ್ವತಃ ನಿಮ್ಮ ಪರವಾಗುತ್ತಾನೆ. ಹಿಂದಿನ ಕರ್ಮದ ಕಠಿಣ ಪಾಳಿಯನ್ನು ಕಡಿದು ಬಿಡಲು ಇದು ಸರಿಯಾದ ಪ್ರಹಾರ. ಮನೆಯೊಳಗಿನ ಪ್ರೀತಿಯ ವಿಚಾರಕ್ಕೆ ಬಂದಾಗ ಹೃದಯದೊಳಗೆ ಎದೆಗುಂದುವ ಕ್ಷಣಗಳಿದ್ದರೂ ಶಾಂತಿಯ ಮುಳ್ಳುಗಳ ನಡುವೆ ಹೊಸ ಕಿರಣ ಮೂಡುತ್ತದೆ. ಯಾರಾದರೂ ನಿಮ್ಮ ಹೃದಯದೊಳಗೆ ಈಗ ನಿಧಾನವಾಗಿ ನುಗ್ಗುತ್ತಿದ್ದಾರೆ. ಅವರ ಹತ್ತಿರ ನೀವು ಇದ್ದಾಗ ಕಾಲ ನಿಂತಿರುವಂತೆ ಕಾಣುತ್ತದೆ. ಆ ಬಂಧ ಕೇವಲ ದೇಹದ ಮಟ್ಟದದ್ದಲ್ಲ, ಅದು ಆತ್ಮದ ಗುರುತು. ನೀವು ಹಿಂದಿನ ಜನ್ಮದಲ್ಲಿ ಉಳಿಸಿಕೊಂಡ ಕೃತಕಾಲದ ನಂಟು ಈಗ ಮುಕ್ತಗೊಳ್ಳಲು ಬಂದಿದೆ. ಅದು ಮುಗಿದರೆ ನೀವು ಹೊಸ ಬೆಳಕು ಕಾಣುವಿರಿ. ಹಳೆಯ ಪ್ರೇಮದ ದುಃಖದ ತುಂಡುಗಳು ಮುರಿದರೂ ಅದರ ಕರಾಗಾರದಿಂದ ಮುಕ್ತಿ ಸಿಕ್ಕಿದೆ. ನೀವು ನಿಟ್ಟುಸಿರು ಬಿಡುವಿರಾ ಅಥವಾ ಕಣ್ಣೀರು ಸುರಿಸುವಿರಾ? ಯಾವ ಭಾವನೆಯಾದರೂ ಬರುತ್ತದೆ, ವಿರಮಿಸಬೇಡಿ. ಅದು ಶುದ್ಧೀಕರಣದ ಲಕ್ಷಣ. ಆ ಭಾವನೆ ನಿಮಗೆ ಹೊಸ ದಾರಿ ತೆರೆದಿಡುತ್ತದೆ. ಅನಿರೀಕ್ಷಿತ ಎಚ್ಚರಿಕೆ: ಮುಂದಿನ 10 ದಿನಗಳಲ್ಲಿ ಸಂಪರ್ಕ ಕಳೆದುಕೊಂಡಿದ್ದ ಯಾರಾದರೂ ನಿಮ್ಮನ್ನು ಹುಡುಕಬಹುದು. ಅವರ ಮಾತುಗಳಲ್ಲಿ ಪಶ್ಚಾತ್ತಾಪವೂ ಇರಬಹುದು, ಆಮಿಷವೂ ಇರಬಹುದು. ಯಾವ ಮಾತಿಗಾದರೂ ಹೌದು ಹೇಳುವ ಮೊದಲು ಮನಸ್ಸು ಶಾಂತಗೊಳಿಸಿ. ಸತ್ಯವಾದ ಕ್ಷಮೆ ಪ್ರೀತಿಯನ್ನು ತರುತ್ತದೆ, ಆದರೆ ಸುಳ್ಳು ಕ್ಷಮೆ ಮತ್ತೊಮ್ಮೆ ನೋವನ್ನು ತರುತ್ತದೆ. ಆತ್ಮಶಕ್ತಿಯ ದೃಷ್ಟಿಯಿಂದ ಇದು ಮಹತ್ತರ ವರ್ಷ. ನಿಮ್ಮ ಧ್ಯಾನ, ಪ್ರಾರ್ಥನೆ, ಪಠಣ ಯಾವ ರೂಪದಲ್ಲಿದ್ದರೂ ಈಗ ಅದರ ಪ್ರತಿಫಲ ಬಹಳ ವೇಗವಾಗಿ ಕಾಣುತ್ತದೆ. ಹಳೆಯ ತಪಸ್ಸಿನ ಶಕ್ತಿ ಪುನರುಜ್ಜೀವಿತವಾಗುತ್ತಿದೆ. ಮಧ್ಯರಾತ್ರಿ ಕನಸುಗಳಲ್ಲಿ ಕಾಣುವ ಬೆಳಕುಗಳು ನಿಮಗೆ ದಾರಿ ತೋರಿಸುತ್ತವೆ. ಆ ಬೆಳಕು ನಿನ್ನ ದೇವನಲ್ಲಿಯೇ ಅಡಗಿರುವ ನಿನ್ನ ಭಾಗದ ಒಂದು ಕಿರಣ. ಆರೋಗ್ಯವು ಕೆಲವು ಕ್ಷಣಗಳಲ್ಲಿ ಹಳೆಯ ಕಾಯಿಲೆ ಚುರುಕಾಗುವ ಸಾಧ್ಯತೆಯಿದೆ. ಆದರೆ ಈ ಬಾರಿ ಔಷಧಿಗಿಂತ ಹೆಚ್ಚು ಮನಸ್ಸು ಚಿಕಿತ್ಸೆ ಆಗುತ್ತದೆ. ಮನಸ್ಸಿನಲ್ಲಿ ಭಯಬೇಡ. ಆತ್ಮದ ಶಕ್ತಿ ದೇಹಕ್ಕಿಂತ ಬಲವಾದುದು. ನೀರು ಸೇವಿಸುವ ಮೊದಲು ಮನಸ್ಸಿನಲ್ಲಿ ಕೃತಜ್ಞತೆ ಬೆಳೆಯಿಸಿ. ಅದು ನೀರಿನ ಅಣುಗಳಲ್ಲೇ ಆರೋಗ್ಯದ ಕಂಪನ ಹರಡುತ್ತದೆ. ಸ್ತ್ರೀಯರಿಗಾದರೆ ಈ ವರ್ಷ ಅತೀವ ದೇವಿಯ ಶಕ್ತಿ ನೀಡುತ್ತದೆ. ಮನೆಯೊಳಗಿನ ಅಸಮತೋಲನ ಅವರು ಧೈರ್ಯದಿಂದ ಹತಮಾರು ಮಾಡುತ್ತಾರೆ. ಪತಿಯ ಮನಸ್ಸಿನಲ್ಲಿ ಬದಲಾವಣೆ, ಮಕ್ಕಳ ಪ್ರಯತ್ನದಲ್ಲಿ ಫಲ ಮತ್ತು ಮೋಡದಂತಹ ಜೀವನವು ಸ್ಪಷ್ಟವಾದ ತೇಜಸ್ಸು ಪಡೆಯುವುದು. ವಿದೇಶ ಪ್ರಯಾಣದ ಚಿಂತನೆ ಇದ್ದರೆ ಇದು ಸರಿಯಾದ ಸಮಯ. ಶತ್ರು ಗ್ರಹಗಳು ಈಗ ದೂರ ಸರಿಯುತ್ತಿವೆ. ನಿಮ್ಮ ಧನ ಭಾವ ಬಲವಾಗಿ ಚಲಿಸುತ್ತಿದೆ. ಪಾಸುಪೊರೆಯ ತೊಂದರೆ ಅಥವಾ ದೃಢೀಕರಣ ವಿಳಂಬ ಇದ್ದರೂ ಅಂತಿಮವಾಗಿ ಗೆಲುವು ನಿಮ್ಮದೇ. ಹೊಸ ನೆಲದಲ್ಲಿ ನೆಲೆಸುವ ಮೊದಲ ವರ್ಷ ಕಠಿಣವಾಗಬಹುದು, ಆದರೆ ಅದರ ನಂತರ ಶಾಶ್ವತ ಪ್ರಶಾಂತತೆ ದೊರೆಯುತ್ತದೆ. ಮೀನ ರಾಶಿಯವರ ಕರ್ಮ ಈಗ ಪುನರಲಾಗುತ್ತಿದೆ. ಹಿಂದೆ ನೀವು ಮಾಡಿದ ಒಂದು ಸಣ್ಣ ಒಳ್ಳೆಯ ಕೆಲಸ, ಅದು ಯಾರಿಗಾದರೂ ಸಹಾಯವಾಗಿದ್ದೆ, ಅದರ ಫಲ ಈಗ ಸುತ್ತಿಕೊಂಡು ನಿಮ್ಮ ಜೀವನದ ದೊಡ್ಡ ಬಾಗಿಲಾಗಿ ಬರುತ್ತಿದೆ. ಇದು ಭಗವಂತನ ಲೆಕ್ಕದ ನಿಖರತೆ. ಒಳ್ಳೆಯದು ಯಾವತ್ತೂ ಕಳೆದು ಹೋಗುವುದಿಲ್ಲ. ಒಮ್ಮೆ ತಪ್ಪಿಸಿಕೊಂಡರೂ ಅದು ಸರಿಯಾದ ಸಮಯದಲ್ಲಿ ತಿರುಗಿ ಬರುತ್ತದೆ. ಈಗ ಅದೇ ಸಮಯ. ಆಧ್ಯಾತ್ಮಿಕ ಧ್ಯಾನದೊಳಗೆ ನಾನೀ ಸಮಯದಲ್ಲಿ ನಿಮಗೆ ಹೇಳಬೇಕಾದ ಒಂದು ಗುಹ್ಯ ಸತ್ಯ ಇದೆ. ಮೀನ ರಾಶಿಯವರು ಎಂದರೆ ಕರುಣೆಯ ಸಾಗರ. ಆದರೆ ನೀವೆಲ್ಲರನ್ನೂ ಜೀವಂತವಾಗಿಡುವಾಗ ನಿಮ್ಮದೇ ಆತ್ಮದ ಶಾಂತಿಯನ್ನು ಕೆಲವೊಮ್ಮೆ ಮರೆತಿದ್ದೀರಿ. ಈ ವರ್ಷ ಬ್ರಹ್ಮಾಂಡ ನಿಮಗೆ ಹೇಳುತ್ತಿದೆ, ಇದೀಗ ನೀನೇ ನಿನ್ನನ್ನು ಆರಿಸಿಕೊಳ್ಳು. ನೀನು ನಿನ್ನ ಮನಸ್ಸಿಗೆ ನ್ಯಾಯ ಕೊಡಿಸಿದರೆ ಲೋಕವೇ ನಿನ್ನ ಪರವಾಗುತ್ತದೆ. ಈ ಕಾಲದ ಕೊನೆಯ ಹಂತದಲ್ಲಿ ಒಂದು ಅದ್ಭುತ ಘಟನೆ, ನೀವು ಕನಸಿನಲ್ಲಿ ನೋಡಿದ ದೃಶ್ಯ ನಿಜವಾಗುತ್ತದೆ. ಅದು ಯಾವುದಾದರೂ ಸ್ಥಳ ಅಥವಾ ಆಹ್ವಾನ ಅಥವಾ ಯಾರಾದರೂ ಮಾತು. ಆ ಕ್ಷಣದೊಳಗೆ ನಿನಗೆ ಸ್ಪಷ್ಟವಾಗುತ್ತದೆ, ಹೌದು, ಇದೇ ಅದು, ನಾನು ಕಾಯುತ್ತಿದ್ದ ಕ್ಷಣ. ತುಂಬಾ ವರ್ಷಗಳಿಂದ ಬಂಗಾರ ಬಳ್ಳಿಯಂತೆ ನಿಮ್ಮ ಭಾಗ್ಯ ಕತ್ತಲಿನಲ್ಲಿ ಮಗುಚಿದಿತ್ತು. ಈಗ ಅದು ಪುನಃ ಬೆಳಕಿಗೆ ಬರುತ್ತಿದೆ. ಹಳೆಯ ಆತ್ಮಗಳು, ಹಳೆಯ ಸಂಬಂಧಗಳು ಕ್ರಮವಾಗಿ ಮುಗಿದು ಹೊಸದಾಗಿ ಜನ್ಮ ಪಡೆಯುತ್ತಿವೆ. ಇದು ಕೇವಲ ಬೃಹತ್ ಬದಲಾವಣೆಯ ವರ್ಷವಲ್ಲ, ಇದು ಪೀಳಿಗೆಯೊಮ್ಮೆ ಬರುವ ದಿವ್ಯ ಬದಲಾವಣೆ. ಶತಮಾನಕ್ಕೊಮ್ಮೆ ಮಾತ್ರ ಕೆಲವರಿಗೆ ದೊರೆಯುವ ಭಾಗ್ಯ. ನೀವು ಅದರಲ್ಲಿ ಆಯ್ಕೆಯಾದವರು. ದಿನದ ಕೊನೆಯಲ್ಲಿ ಸೂರ್ಯ ಮುಳುಗುವಾಗ ಕೆಲವೊಮ್ಮೆ ಹೃದಯದಲ್ಲಿ ವಿಚಿತ್ರ ನಿಶ್ಚಲತೆ ಬರುತ್ತದೆ. ಅದನ್ನು ಭಯದ ಸೂಚನೆ ಎಂದುಕೊಳ್ಳಬೇಡಿ. ಅದು ಆತ್ಮದ ವಿಶ್ರಾಂತಿ. ಅದೇ ಶಾಂತಿ ನಿಮಗೆ ಪೂರ್ಣತೆ ನೀಡುತ್ತದೆ. ಸಾಯಂಕಾಲದ ಆಕಾಶ ನೋಡಿ ಕೆಲವು ಕ್ಷಣ ಮೌನವಾಗಿರಿ. ಗುರುನ ಶಕ್ತಿಯ ತರಂಗ ನಿಮಗೆ ತಲುಪುತ್ತದೆ. ನಿಮ್ಮ ಮುಂದಿನ ದಾರಿ ಹೂವಿನ ಹಾದಿಯಂತಿಲ್ಲ, ಆದರೆ ಅದು ಬೆಳಕಿನ ಹಾದಿ. ಬೆಳಕಿನಾತ್ಮಕ ಎದುರುಗಾರರು ನಿಮ್ಮನ್ನು ಮುನ್ನಡೆಸುತ್ತಾರೆ. ವಿಶ್ವಾಸವನ್ನು ಹಿಡಿದುಕೊಂಡು ನಡೆಯಿರಿ. ಒಂದು ಖಚಿತ ಮಾತು, ನೀವು ಒಂಟಿಯಲ್ಲ. ಅಲ್ಲಿ ದೇವರ ಹಸ್ತವಿದೆ, ಅಲ್ಲಿ ಗುರುನ ದೃಷ್ಟಿಯಿದೆ, ಅಲ್ಲಿ ಶನಿಯ ಕಠಿಣ ಕಾವಲಿನಲ್ಲಿಯೇ ರಕ್ಷಣೆಯೂ ಇದೆ.
ಯಾವಾಗ ಮನಸ್ಸು ನಿಸ್ಸಹಾಯವಾಗುತ್ತದೆ ಆಗ ಇಲ್ಲಿ ಕೇಳಿದ ಈ ಸತ್ಯವನ್ನು ನೆನಪಿಸಿಕೊಳ್ಳಿ, ನನ್ನ ಜೀವನವು ಇಷ್ಟು ಕಾಲ ಕಾಯುತ್ತಿದ್ದ ಬೀಜ ಈಗ ಪುಷ್ಪಿಸುತ್ತಿದೆ. ಇದೇ ವಾಕ್ಯ ನಿಮ್ಮ ದೇಹದ ಪ್ರತಿ ನಾಡಿಯಲ್ಲೂ ಶಕ್ತಿಯುಂಟು ಮಾಡುತ್ತದೆ. ಹೆಚ್ಚು ಪ್ರಯತ್ನ ಬೇಡ, ಹೆಚ್ಚು ಚಿಂತನೆ ಬೇಡ. ಬೆಳಗಿನ ಮೊದಲ ಬೆಳಕಿನಲ್ಲಿ ಒಂದು ಆಳವಾದ ಉಸಿರಿಟ್ಟು ಹೇಳಿ, ನಾನು ಬದಲಾವಣೆಗೆ ಸಿದ್ಧ. ಆ ಕ್ಷಣದಲ್ಲಿ ಬ್ರಹ್ಮಾಂಡ ನಿಮಗೆ ಪ್ರತಿಕ್ರಿಯಿಸುತ್ತದೆ. 2026 ನಿಮ್ಮದೇ ಮೀನ ರಾಶಿಯವರೇ. ಯಾರು ಹೇಳದ ಈ ರಹಸ್ಯ ಇದೆ, ನೀವು ಬದಲಾವಣೆಯ ಕಂದಾಯದಲ್ಲಿ ನಿಂತದ್ದೇ ಅಲ್ಲ, ನೀವು ಅದೃಷ್ಟದ ಶಿಲ್ಪಿಯಾಗುತ್ತಿರುವಿರಿ. ನಿಮ್ಮ ಕರ್ಮ ಈಗ ನಿಮ್ಮ ಕೈಯಲ್ಲಿದೆ. ನಾವು ಪ್ರಾರ್ಥನೆಯಿಂದ ಪ್ರಾರಂಭಿಸಿ ಕೃತಜ್ಞತೆಯಲ್ಲಿ ಮುಗಿಸಿ. ಗಳಿಸುವುದು ಕೇವಲ ಹಣವಲ್ಲ, ಶಾಂತಿ, ಗೌರವ ಮತ್ತು ಆತ್ಮಶಕ್ತಿ. ಈ ಶಕ್ತಿ ಸೂಕ್ಷ್ಮವಾಗಿದ್ದರೂ ನಿಜವಾದುದು. ನೀವು ಅದನ್ನು ಅನುಭವಿಸುವಾಗ ಲೋಕದ ಶಬ್ದ ಮೌನವಾಯಿತು ಅನಿಸುತ್ತೆ. ಅದು ದೇವನ ನಗು. ಆ ನಗು ನಿಮ್ಮ ಹೃದಯದೊಳಗೆ ವಾಸವಾಗಲಿ. ನಿಮ್ಮ ದಾರಿ ಗೆಲುವಿನ ತೇಜಸ್ಸಿನಿಂದ ಪ್ರಕಾಶಿಸಲಿ. ಇದು ನಿಮ್ಮ ಕಾಲ, ನಿಮ್ಮ ಪುನರ್ಜನ್ಮದ ವರ್ಷ. ನಿಮ್ಮದೇ ಮಂತ್ರವಾಗಲಿ, ನಾನು ನನ್ನ ಭಾಗ್ಯವನ್ನು ರೂಪಿಸುತ್ತಿದ್ದೇನೆಯ. ಮೀನ ರಾಶಿಯವರ ಜೀವನದಲ್ಲಿ ಈ ಬದಲಾವಣೆಯ ಪ್ರತಿ ಕ್ಷಣ ಸಾರ್ಥಕವಾಗಲಿ. ಪ್ರತಿ ಗಾಯದಿಂದ ಬೆಳಕು ಆಸ್ಕೆಯಲಿ, ಪ್ರತಿ ಕಣ್ಣೀರಿನಿಂದ ಕಮಲ ಅರಳಲಿ. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಶಾಂತಿ, ಪ್ರೀತಿ, ಸಮೃದ್ಧಿ ಎಲ್ಲವೂ ನಿಮ್ಮ ಹೆಜ್ಜೆಯಲ್ಲಿ ಬೆಸೆದುಕೊಳ್ಳಲಿ. ಒಮ್ಮೆ ಉಸಿರೆಳೆದುಕೊಂಡು ಮನಸ್ಸಿನಲ್ಲಿ ಹೇಳಿ, ಇದು ನಾ ಕಾಯುತ್ತಿದ್ದ ಬೆಳಕು. ಹೌದು ಮೀನ ರಾಶಿಯವರೇ, ಈ ಬೆಳಕು ಈಗಲೇ ನಿಮ್ಮ ದಾರಿಗೆ ಇಳಿದು ಬಂದಿದೆ.